ನಮಸ್ಕಾರ ಎಲ್ರಿಗೂ. ಇವಾಗ ಹೆಂಗಿದ್ರೆ ಬೇಸಿಗೆ ಸೀಸನ್ ಸ್ಟಾರ್ಟ್ ಆಯಿತು. ಈ ಬೇಸಿಗೆಗಂತೂ ತಂಪಾಗಿ ಏನೇನೋ ತಿನ್ಬೇಕು ಅನಿಸುತ್ತೆ. ಈ ಥರ ಐಸ್ ಕ್ರೀಮ್ ಮಕ್ಕಳಿಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಫುಲ್ ಚೆನ್ನಾಗಿ ಈ ಥರ ನೀಟಾಗಿ ಕುದಿಸ್ಕೋಬೇಕು. ಇದು ಆಗಿದೆ. ಇವಾಗ ಸ್ವಲ್ಪ ತಣ್ಣಗಾಗ್ಬಿಡೋಣ. ಅಷ್ಟರಲ್ಲಿ ಬೇಕಾದ ಇದಕ್ಕೆ ಕ್ರೀಮಿ ಟೆಕ್ಸ್ಚರ್ ಬೇಕಲ್ಲ, ಅದಕ್ಕೋಸ್ಕರ ಇದು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಅಷ್ಟು ಮಖಾನ ತೊಗೊಂಡಿದ್ದೀನಿ. ಹಾಗೆ ಒಂದು 20 ಕಾಜು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10ರಿಂದ 15 ಎಸಳು ಕೇಸರಿ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಲು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರಬೇಕು. ಆಮೇಲೆ ನಾನು ಇಲ್ಲಿ ಇದಕ್ಕೆ 1 ಕಪ್ ಅಷ್ಟು ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಇವಾಗ ಆಗಿದೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ ಎಷ್ಟು ಕ್ರೀಮಿಯಾಗಿ ಫೈನ್ ಪೇಸ್ಟ್ ಆಗಿದೆ ಅಂತ. ಇದು ಇವಾಗ ರೆಡಿ ಆಗಿದೆ. ಈ ಕಡೆ ನಾನು ಹಾಲು ಕುದಿಯೋಕ್ಕಿಟ್ಟಿದ್ದೆ, ಅದು ಕೂಡ ಇವಾಗ ಕುದೀತಾ ಇದೆ. ನೋಡಿ ಇವಾಗ ಇದು ಕುದ್ದಿದೆ. ಇದಕ್ಕೆ ನಾವು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ನೋಡಿ ಇದು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಯಾಕಂದರೆ ಇದು ಗೋಧಿ ಹಿಟ್ಟು ಹಾಕಿರ್ತೀವಲ್ಲ, ಸೊ ಅದು ಗಂಟಾಗುತ್ತೆ. ಇನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಫುಲ್ ಕುದಿಯೋ ಮಟ ಕೂಡ. ನೋಡಿ ಇದು ಇವಾಗ ಆಗಿದೆ. ಹಿಂಗೆ ನೊರೆ ಥರ ನೀಟಾಗಿ ಬರಬೇಕು, ಕುದಿಬೇಕು ಚೆನ್ನಾಗಿ. ಇವಾಗ ಆಗಿದೆ. ಇವಾಗ ಇದನ್ನ ತಣ್ಣಗಾಕ್ಬಿಡೋಣ ಸ್ವಲ್ಪ ಹೊತ್ತು. 1 3 to 4 hours ಬೇಕು ತಣ್ಣಗಾಕಿದ್ದು. ಇದಾದಮೇಲೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ. ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ನಿಮ್ಗೆ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ಐಸ್ ಕ್ರೀಮ್ ಮೋಲ್ಡಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಗ್ಲಾಸಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ನೀಟಾಗಿ ಒಂದೊಂದಾಗಿ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಈ ಬೇಸಿಗೆಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಲಾಯಿ ಕುಲ್ಫಿ ಟೇಸ್ಟ್ ಥರನೇ ಬರುತ್ತೆ. ಆ್ಯಕ್ಚುಲಿ ಮಲಾಯಿ ಕುಲ್ಫಿನೇ ಇದು. ಭಾಳ ಕ್ರೀಮಿ ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಭಾಳ ಚೆನ್ನಾಗಿರುತ್ತೆ. ಇದನ್ನೆಲ್ಲವೂ ಒಂದು ಗ್ಲಾಸಿಗೆ ಹಾಕಿದ ಮೇಲೆ ಇದು ಒಂದು ಸಿಲ್ವರ್ ಫಾಯಿಲ್ ಇರುತ್ತಲ್ಲ, ಅದನ್ನು ಕೂಡ ನೀಟಾಗಿ ಏರ್ ಪಾಸ್ ಆಗಲಿಲ್ಲಂಗೆ ಕ್ಲೋಸ್ ಮಾಡ್ಕೋಬೇಕು. ಈಗ ಒಂದೊಂದಾಗಿ ನೀಟಾಗಿ ಒಂದೊಂದರ ಮೇಲೆ ಒಂದು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಒಂದು 20 ನಿಮಿಷದ ಕೆಲಸ ಅಷ್ಟೇ, ಭಾಳ ಬೇಗ ಆಗಿಬಿಡುತ್ತೆ. ಮಕ್ಕಳಿಗೆ ಹೊರಗಡೆ ಐಸ್ ಕ್ರೀಮ್ ಕೊಡೋದಕ್ಕಿಂತ ಈ ಥರದೇ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಡ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಐಸ್ ಕ್ರೀಮ್ ಸ್ಟಿಕ್ಸ್ ಸಿಗಿಸ್ತಾ ಇದ್ದೀನಿ. ಈ ಕುಲ್ಫಿ ಬೇಕಂದರೆ ಮತ್ತು ಐಸ್ ಕ್ರೀಮ್ ಸ್ಟಿಕ್ಸ್ ಸಿಗಿಸ್ಲೇಬೇಕಲ್ಲ, ಅದಕ್ಕೆ ಈ ಥರ ಸಿಗಿಸ್ತಾ ಇದ್ದೀನಿ. ಇದನ್ನ ಇವಾಗ ಎಲ್ಲ ಆಗಿದೆ ನೋಡಿ. ಇವಾಗ ಡೀಪ್ ಫ್ರೀಝರಲ್ಲಿ ಮೇಲ್ಗಡೆ ಇಟ್ಕೋಬೇಕು. ನೋಡಿ ಒಂದೊಂದಾಗಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ಒಂದು 6 to 8 hours ಇಡಬೇಕು. ಅಂದರೆ ಪದೇ ತೆಗೆದು ನೋಡಬೇಡಿ. 6 to 8 hours ನೀಟಾಗಿ ಫ್ರೀಸ್ ಆಗಿ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇಲ್ಗಡೆ ಪಿಸ್ತಾ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇದನ್ನ ಇವಾಗ ಡಿಮೋಲ್ಡ್ ಮಾಡೋಣ. ಒಂದು ಬೌಲಿಗೆ ಒಂದು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕಪ್ ಅದ್ರೊಳಗೆ ಡಿಪ್ ಮಾಡಿ ಈ ಥರ ಈಸಿಯಾಗಿ ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ಬಂದುಬಿಡುತ್ತೆ. ನೀವು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಈಸಿಯಾಗಿ ಬರುತ್ತೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಬಂತಂತ. ಎಲ್ಲವೂ ಹಾಗೆ ಮಾಡ್ಕೊತಿದ್ದೀನಿ ನೋಡಿ. ಈ ನೀರಲ್ಲಿ ಡಿಪ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ. ಮಕ್ಕಳಿಗೆ ಪದೇ ಐಸ್ ಕ್ರೀಮ್ ಹೊರಗಡೆ ತಂದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು. ಮೇಲೆ ಗಾರ್ನಿಷಿಗೆ ನಾನಿಲ್ಲಿ ಕೇಸರು ಪಿಸ್ತಾ ಕೂಡ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಪಿಸ್ತಾ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ಐಸ್ ಕ್ರೀಮ್ ಮಾಡೋದಂತ. ನಾನು ಐಸ್ ಕ್ರೀಮ್ ಒಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ, ಎಷ್ಟು ಸಾಫ್ಟಾಗಿ ಕ್ರೀಮಿಯಾಗಿ ಬಂದಿದೆ ಅಂತ. ನೀವು ಮನೇಲಿ ಇಷ್ಟು ಈಸಿಯಾಗಿ ಐಸ್ ಕ್ರೀಮ್ ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ. ತುಂಬ ಕ್ರೀಮಿಯಾಗಿ ಬರುತ್ತೆ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.